ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು? ಆಪ್ಷನ್ ಎ ವಿಶ್ವೇಶ್ವರಯ್ಯ, ಆಪ್ಷನ್ ಬಿ ಜವಾಹರಲಾಲ್ ನೆಹರು, ಆಪ್ಷನ್ ಸಿ ಸಿ.ವಿ. ರಾಮನ್, ಆಪ್ಷನ್ ಡಿ ಸಚಿನ್ ತೆಂಡೂಲ್ಕರ್. ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವೇಶ್ವರಯ್ಯ. ಎರಡನೇ ಪ್ರಶ್ನೆ, ಕರ್ನಾಟಕದ ಅತಿದೊಡ್ಡ ಜಿಲ್ಲೆ ಯಾವುದು? ಆಪ್ಷನ್ ಎ ಗದಗ್, ಆಪ್ಷನ್ ಬಿ ಧಾರವಾಡ, ಆಪ್ಷನ್ ಸಿ ಉಡುಪಿ, ಆಪ್ಷನ್ ಡಿ ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳಗಾವಿ. ಮೂರನೇ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು? ಆಪ್ಷನ್ ಎ ಚಾಮರಾಜನಗರ್, ಆಪ್ಷನ್ ಬಿ ಕೋಲಾರ್, ಆಪ್ಷನ್ ಸಿ ಬೆಂಗಳೂರು ನಗರ್, ಆಪ್ಷನ್ ಡಿ ವಿಜಯನಗರ್. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ನಗರ್. ನಾಲ್ಕನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಉಪವಿಭಾಗವನ್ನು ಹೊಂದಿದೆ? ಆಪ್ಷನ್ ಎ ಕೋಲಾರ್, ಆಪ್ಷನ್ ಬಿ ಬೆಳಗಾವಿ, ಆಪ್ಷನ್ ಸಿ ಉಡುಪಿ, ಆಪ್ಷನ್ ಡಿ ಧಾರವಾಡ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗಾವಿ. ಇದು 13 ಉಪವಿಭಾಗಗಳನ್ನು ಹೊಂದಿದೆ. ಐದನೇ ಪ್ರಶ್ನೆ, ಕನ್ನಡ ಧ್ವಜದ ಬಣ್ಣ ಯಾವುದು? ಆಪ್ಷನ್ ಎ ಹಳದಿ ಮತ್ತು ಗುಲಾಬಿ, ಆಪ್ಷನ್ ಬಿ ಗುಲಾಬಿ ಮತ್ತು ಹಸಿರು, ಆಪ್ಷನ್ ಸಿ ಕೆಂಪು ಮತ್ತು ಹಳದಿ, ಆಪ್ಷನ್ ಡಿ ನೀಲಿ ಮತ್ತು ಹಸಿರು. ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು ಮತ್ತು ಹಳದಿ. ಆರನೇ ಪ್ರಶ್ನೆ, ಮೈಸೂರಿನ ಯಾವ ಮಹಾರಾಜರು ರಾಜ್ಯದ ರಾಜ್ಯಪಾಲರಾದರು? ಆಪ್ಷನ್ ಎ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್, ಆಪ್ಷನ್ ಬಿ ರಾಜ ಒಡೆಯರ್, ಆಪ್ಷನ್ ಸಿ ದೇವರಾಜ ಒಡೆಯರ್, ಆಪ್ಷನ್ ಡಿ ಕೃಷ್ಣರಾಜ ಒಡೆಯರ್. ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್. ಏಳನೇ ಪ್ರಶ್ನೆ, ಗೋಮಟೇಶ್ವರ ಪ್ರತಿಮೆ ಎಲ್ಲಿದೆ? ಆಪ್ಷನ್ ಎ ಕಲಬುರಗಿ, ಆಪ್ಷನ್ ಬಿ ಚಿತ್ರದುರ್ಗ, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಡಿ ಶ್ರವಣಬೆಳಗೊಳ. ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರವಣಬೆಳಗೊಳ. ಎಂಟನೇ ಪ್ರಶ್ನೆ, ಪ್ರಸಿದ್ಧ ಶ್ರೀರಾಮಾಯಣ ದರ್ಶನಂ ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ ಎ ಡಿ.ವಿ.ಜಿ, ಆಪ್ಷನ್ ಬಿ ಯು.ಆರ್. ಅನಂತಮೂರ್ತಿ, ಆಪ್ಷನ್ ಸಿ ಶಿವರಾಮ ಕಾರಂತ, ಆಪ್ಷನ್ ಡಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಸರಿಯಾದ ಉತ್ತರ ಆಪ್ಷನ್ ಡಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಒಂಬತ್ತನೇ ಪ್ರಶ್ನೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಚಾಮರಾಜನಗರ ಜಿಲ್ಲೆ, ಆಪ್ಷನ್ ಬಿ ಚಿಕ್ಕಮಗಳೂರು, ಆಪ್ಷನ್ ಸಿ ಉತ್ತರ ಕನ್ನಡ, ಪೊಸಿಷನ್ ಡಿ ದಕ್ಷಿಣ ಕನ್ನಡ. ಸರಿಯಾದ ಉತ್ತರ ಆಪ್ಷನ್ ಎ ಚಾಮರಾಜನಗರ ಜಿಲ್ಲೆ. ಹತ್ತನೇ ಪ್ರಶ್ನೆ, ಯಾವ ಪಟ್ಟಣವನ್ನು ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಚಿಕ್ಕಮಗಳೂರು, ಆಪ್ಷನ್ ಬಿ ರಾಮನಗರ, ಆಪ್ಷನ್ ಸಿ ಉತ್ತರ ಕನ್ನಡ, ಆಪ್ಷನ್ ಡಿ ಶಿವಮೊಗ್ಗ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.